ನಮಸ್ಕಾರ ವೀಕ್ಷಕರೇ, ಈ ಚಿತ್ರದಲ್ಲಿ ಕಾಣ್ತಿರುವ ಬ್ಲೌಸ್ ಆಲ್ಟ್ರೇಷನ್ ಏನಕ್ಕೆ ಬಂದಿದೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಆಮೇಲೆ ಈ ರೀತಿ ಬರ್ದಿರೋ ಹಾಗೆ ನಾವು ಯಾಕೆ ಕಟಿಂಗ್ ಮಾಡಬೇಕು ಅನ್ನೋದನ್ನ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ನಾವು ಬ್ಲೌಸ್ ಕಟಿಂಗ್ ಮಾಡ್ಬೇಕಾದ್ರೆ ಮಾರ್ಕಿಂಗ್ ಮಾಡ್ಕೊಂಡಿರ್ತೀವಿ. ಡೀಪ್ ಜಾಸ್ತಿ ಇದೆ, ಶೋಲ್ಡರ್ ಕಡಿಮೆ ಮಾಡಿದ್ದೀವಿ. ಹಾರ್ಮೋನ್ ಎಲ್ಲ ಮಾರ್ಕಿಂಗ್ ಮಾಡಿ ಇಲ್ಲಿ ರಿಂಕಲ್ ಬರುತ್ತೆ ಅಂದ್ಬಿಟ್ಟು ಈ ತರ ಶೇಪ್ ಸಹ ನಾವು ತಗೊಂಡಿರ್ತೀವಿ. ಆದ್ರೂ ಸಹ ಆ ರೀತಿ ಆಲ್ಟ್ರೇಷನ್ ಬರುತ್ತೆ. ಆಗ ಬ್ಯಾಕ್ ಬಂತು ಅಂತ ಇವಾಗ ಫಸ್ಟ್ ತಿಳ್ಕೊಳ್ಳೋಣ. ಬನ್ನಿ, ನಾವು ಶೋಲ್ಡರ್ ಇದರಲ್ಲಿ 14.5 ಇದೆ, ಚೆಸ್ಟ್ 34, 14.5 ಇದೆ. ಈಗ 2.5 ಶೋಲ್ಡರ್ ಕಮ್ಮಿ ಮಾಡಿದ್ದೀನಿ. ಇಲ್ಲಿ 2 ಇಂಚು, ಇಲ್ಲಿ 2.5 ಇಂಚು ಶೋಲ್ಡರ್ ಮಡಗಿದ್ದೀನಿ. ಅಥವಾ 3 ಇಂಚು ಸಹ ಕಮ್ಮಿ ಮಾಡೋರು ಇರ್ತಾರೆ, ಕಮ್ಮಿ ಮಾಡ್ತಾರೆ. ಯಾಕಂದ್ರೆ ಕಾಲ್ ಇಂಚು ಕಮ್ಮಿ ಮಾಡ್ಕೊಂಡು ಬಂದ್ರೆ ಇದು ಇರೋದು 11.5 ಇಂಚ್ ಡೀಪ್. ಅದ್ರ ಪ್ರಕಾರವಾಗಿ 2.25 ಇಂಚಾರು ಕಮ್ಮಿ ಮಾಡ್ತಾರೆ. ಈ ರೀತಿ ನಾವು ಮಾರ್ಕಿಂಗ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ರಿಂಕಲ್ ಬರುತ್ತೆ ಅಂದ್ಬಿಟ್ಟು ಇಲ್ಲಿ ಶೇಪ್ ಕೊಟ್ಟು ಈ ರೀತಿ ಕಟ್ಟು ಮಾಡಿಕೊಂಡು ಈ ತರ ಡಾಟ್ಗೆ ಮಾರ್ಕಿಂಗ್ ಮಾಡಿ ಇಷ್ಟು ಶೇಪು ನೆಕ್ ಡೀಪ್ ಮಾಡಿರ್ತಾರೆ. ಕೆಲವರು ಇನ್ನೂ ಜಾಸ್ತಿ ಈ ರೀತಿ ಮಾರ್ಕಿಂಗ್ ಕೊಟ್ಟು ಈ ರೀತಿನೂ ಮಾಡೋರು ಇರ್ತಾರೆ. ಇಷ್ಟೆಲ್ಲ ಮಾಡಿದ್ರು ಸಹ ಆ ರೀತಿ ಸೈಡ್ ಅಲ್ಲಿ ನೆರಿಗೆ ಬರದಂಗೆ, ಇಲ್ಲಿ ಲೂಸ್ ಬರ್ದಂಗೆ ಆರಾಮಾಗಿ ಕಟಿಂಗ್ ಮಾಡ್ಬೋದು. ಅದು ಹೇಗೆ ಕಟಿಂಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನೋಡಿ, ನಾವು ಕಟಿಂಗ್ ಮಾಡ್ಬೇಕಾದ್ರೆ ನಾವು ಮೊದಲು ಏನು ತಪ್ಪು ಮಾಡ್ತೀವಿ ಅಂದ್ರೆ, ಡೀಪ್ ಜಾಸ್ತಿ ಆಯ್ತಾ ಶೋಲ್ಡರ್ ಕಡಿಮೆ ಮಾಡ್ತೀವಿ. ಸೈಡಲ್ಲಿ ರಿಂಕಲ್ ಬರುತ್ತೆ ಅಂದ್ಬಿಟ್ಟು ಇಲ್ಲೂ ಶೇಪ್ ತೆಗಿತೀವಿ. ಹಾರ್ಮೋಲ್ ಬಗ್ಗೆ ಗಮನ ಕೊಡಲ್ಲ. ಚೆಸ್ಟ್ ಅಲ್ಲಿ ಲೂಸ್ನ ಕಮ್ಮಿ ಮಾಡ್ತೀವಿ, ಇಲ್ಲಿ ಲೂಸ್ ಕಮ್ಮಿ ಮಾಡಲ್ಲ. ಇದರಲ್ಲಿ ನಾನು 8.5 ಬರಬೇಕು, 4ನೇ 1 ಭಾಗ 8 ಮಡಗಿದ್ದೀನಿ. ಲೂಸ್ ಏನು ಕೊಟ್ಟಿಲ್ಲ, ಇನ್ನು ಅರ್ಧ ಇಂಚ್ ಕಮ್ಮಿ ಮಾಡಿದ್ದೀನಿ. ಇನ್ನೂ ಕಮ್ಮಿ ಮಾಡ್ಕೋಬಹುದು. ಈ ರೀತಿ ಎಲ್ಲ ನಾವು ಕಟಿಂಗ್ ಮಾಡಿ ಹೊಲಿದ್ರು ಸಹ ಲೂಸ್ ಬರುತ್ತೆ. ಈ ಚಿತ್ರದಲ್ಲಿ ಏನ್ ಕಾಣ್ತಿದೆ ಆ ರೀತಿ ಆಲ್ಟ್ರೇಷನ್ ಬರುತ್ತೆ. ಆ ರೀತಿ ಆಲ್ಟ್ರೇಷನ್ ಬರೋಕ್ಕೆ ಮುಖ್ಯವಾದ ಕಾರಣ ಈ ನಮ್ಮ ಕಟಿಂಗ್. ಈ ರೀತಿ ನಾವು ಕಟಿಂಗ್ ಮಾಡಿರ್ತೀವಲ್ಲ, ಅದೇ ಕಾರಣ. ನಾವು ಬ್ಲೌಸ್ ಲೆಂತ್ 14.5 ಅಂದ್ರೆ 14.5 ಮಡಗಿರ್ತೀವಿ. ಶೋಲ್ಡರ್ ಕಡಿಮೆ ಮಾಡ್ಕೋಬೇಕು, ಭುಜ ಜಾರುತ್ತೆ ಅಂದ್ಬಿಟ್ಟು ಶೋಲ್ಡರ್ ಕಡಿಮೆ ಮಾಡ್ತೀವಿ, ನೆಕ್ ಬಿಡ್ತು ಕಡಿಮೆ ಮಾಡ್ತೀವಿ. ಆಮೇಲೆ ಇಲ್ಲೊಂದು ಅರ್ಧ ಇಂಚು ಶೇಪ್ ತಗೋತೀವಿ. ಯಾಕಂದ್ರೆ ಭುಜ ಹಿಂಗೆ ಜಾರ್ ಬಿಡುತ್ತೆ, ಇಲ್ಲಿ ರಿಂಕಲ್ ಬರುತ್ತೆ ಅಂದ್ಬಿಟ್ಟು. ಈ ಕಟಿಂಗ್ ಇದೆಯಲ್ಲ, ಇದು ಅತಿ ಹೆಚ್ಚು ಡೀಪ್ ಇದ್ದಾಗ. ಯಾವಾಗಂದ್ರೆ ನೋಡಿ, ಜಸ್ಟ್ ಇದು 34, ಇದರ 4ನೇ 1 ಭಾಗ 8.5. 8.5 ಅಂದ್ರೆ ಶೋಲ್ಡರ್ ಇಂದ ಬಸ್ಟ್ ಲೈನ್ ನಾವು 8.5 ನಮಗೆ ಬರುತ್ತೆ. 8.5 ಬಂದಾಗ ಬಸ್ಟ್ ಲೈನ್ ಪ್ಯಾಂಟು 8.5. ಈ ಬಸ್ಟ್ ಲೈನ್ ಇಂದ ನಮ್ಗೆ ಎಷ್ಟು ಡೀಪ್ ಜಾಸ್ತಿ ಇದೆ, 3 ಇಂಚು ನಮ್ಗೆ ಡೀಪ್ ಕೆಳಗಡೆ ಇದೆ. ಹಾಗಿದ್ದಾಗ ನಾವು ಬ್ಲೌಸ್ ಲೆಂತ್ ಅನ್ನ 1.5 ಇಂಚು ಕಡಿಮೆ ಮಾಡಬೇಕು. 1.5 ಇಂಚು ಕಮ್ಮಿ ಮಾಡಿದಾಗ ಬ್ಲೌಸ್ ಲೆಂತ್ ಕಮ್ಮಿ ಆಗಲ್ವಾ ಅಂತ ನಿಮಗೆ ಅನ್ನಿಸ್ಬೋದು. ವೀಕ್ಷಕರೇ, ಕಸ್ಟಮರ್ನ ಹೈಟು ಮತ್ತು ಬಾಡಿಯ ಆಕಾರ ನೋಡಿಕೊಂಡು ನಾವು ಬ್ಯಾಕ್ ನೆಕ್ ಡೀಪು ಬಸ್ಟ್ ಲೈನ್ಗಿಂತ ಡೀಪ್ ಬಂದಾಗ ಬದಲಾಯಿಸ್ಕೊಂಡು ಕಟಿಂಗ್ ಮಾಡಬೇಕು. ಅದು ಮುಖ್ಯವಾದ ಕಾರಣ. ಎಲ್ಲ ಪ್ರಾಬ್ಲಮ್ಗೂ ಇದೇ ಕಾರಣ. ನಮಗೆ ಬಸ್ಟ್ ಲೈನಿಂದ ಮೇಲ್ಗಡೆ ಡೀಪ್ ಬಂದಾಗ ಬೇರೆ ರೀತಿ ಕಟ್ ಮಾಡಬೇಕು. ಬಸ್ಟ್ ಲೈನಿಂದ ಕೆಳಗಡೆ ಬಂದಾಗ ನಾವು ಬ್ಲೌಸ್ ಬ್ಯಾಕ್ನ ಬೇರೆ ರೀತಿ ಕಟ್ ಮಾಡಬೇಕು. ಫ್ರಂಟ್ಗೂ ಬ್ಯಾಕ್ಗೂ ವ್ಯತ್ಯಾಸ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ ಅಂದ್ಬಿಟ್ಟು ನಾವು ಕಟಿಂಗ್ ಮಾಡಿದ್ರೆ, ನಮ್ಮದೇ ಆದ ರೀತಿಯಲ್ಲಿ ಮಾಸ್ಟರ್ ಹೇಳ್ಕೊಟ್ರು, ಡಿಸೈನರ್ ಹೇಳ್ಕೊಟ್ರು ಅಂದ್ಬಿಟ್ಟು ಕಟಿಂಗ್ ಮಾಡಿದ್ರೆ ಆಲ್ಟ್ರೇಷನ್ ಬರುತ್ತೆ. ವೀಕ್ಷಕರೇ, ಇದು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿ. ಬಸ್ಟ್ ಲೈನ್ ಈಗ ಇದು 34, 8.5 ಬತ್ತು. ಈ ಲೈನ್ ಇಲ್ಲಿ ಬಂದಿದೆ. 9 ಇಂಚು ನಾವು ಡೀಪ್ ಇದ್ದಾಗ ಏನೋ ತೊಂದರೆ ಆಗಲ್ಲ. ಆದರೆ 10 ಇಂಚಿಂದ ಕೆಳಗಡೆ ಬಂದ್ರೆ, ಇದು 11.5 ಇಂಚು ಡೀಪ್ ಇದೆ, ಬ್ಲೌಸ್ ಲೆಂತ್ 14.5 ಇದೆ, ಹೈಟು 5.5 ಅಡಿಯಿಂದ ಜಾಸ್ತಿ ಇರ್ತಾರೆ, 5.5, 5.25 ಇರ್ತಾರೆ. ಆಗ ಅವ್ರಿಗೆ ಬ್ಲೌಸ್ ಲೆಂತ್ ಜಾಸ್ತಿ ಬರುತ್ತೆ. ಬ್ಲೌಸ್ ಲೆಂತ್ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ಬ್ಲೌಸ್ ಲೆಂತ್ ಜಾಸ್ತಿ ಮಾಡಿಬಿಟ್ಟು ನೆಕ್ ಡೀಪು ಜಾಸ್ತಿ ಮಾಡೋದಾದ್ರೆ ಆಲ್ಟ್ರೇಷನ್ ಬರುತ್ತೆ. ಹಾರ್ಮೋಲ್ ಆಲ್ಟ್ರೇಷನ್ ಬರುತ್ತೆ. ನೆಕ್ ಬಿಡ್ತಲ್ಲಿ ನಾವು ಏನ್ ಮಾಡಿರ್ತೀವಿ ಈ ತರ ಎಲ್ಲ ಶೇಪ್ ಕೊಟ್ಟಿರ್ತೀವಿ, ಆವಾಗ ಇಲ್ಲೂ ಆಲ್ಟ್ರೇಷನ್ ಬರುತ್ತೆ. ಭುಜನೂ ಜಾರುತ್ತದೆ, ಇಲ್ಲಿ ಸೈಡಲ್ಲೂ ರಿಂಕಲ್ ಬರುತ್ತೆ. ಹೈಟ್ ಜಾಸ್ತಿ ಆದಾಗ ನಾವು ಬ್ಲೌಸ್ನ ಬ್ಯಾಕ್ ಕಟಿಂಗ್ ಮಾಡ್ಬೇಕಾದ್ರೆ ಯಾವ ಅಂಶಗಳನ್ನ ಗಮನ ಇಟ್ಟು ಕಟಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಮುಖ್ಯವಾದ ಕಾರಣ ಬಸ್ಟ್ ಲೈನ್. ಈ ಬಸ್ಟ್ ಲೈನ್ ನೋಡ್ಕೊಂಡು ನಾವು ಬ್ಯಾಕ್ನ ಕಟ್ ಮಾಡಬೇಕು. ಬನ್ನಿ, ಇವಾಗ ಸರಿಯಾದ ವಿಧಾನ ಯಾವುದು
ನೆಕ್ ಡೀಪು ಜಾಸ್ತಿ ಇದ್ದಾಗ ಹೇಗೆ ಕಟ್ ಮಾಡಬೇಕು ಅಂತ ನಾನು ಇವಾಗ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ. ಆ ರೀತಿ ಕಟ್ ಮಾಡಿ ನೀವು ನೋಡಿ, ಪ್ರಯತ್ನ ಪಡಿ. ನೀವು ಒಂದ್ಸತ ಕಟಿಂಗ್ ಮಾಡಿ ನೋಡಿ, ಅದು ಕರೆಕ್ಟಾಗಿ ಬರ್ತಾ ಇಲ್ವ ಅಂದ್ಬಿಟ್ಟು ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ. ನಾನು ಹೇಳಿದ್ದು ಸರಿ ಅಂತ ನೀವೇನು ಒಪ್ಕೋಬೇಕಾಗಿಲ್ಲ. ಫಸ್ಟು ನೀವು ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಧಾನ ಕರೆಕ್ಟಾ ತಪ್ಪಾ ಅಂತ. ಬನ್ನಿ ಈಗ ಸರಿಯಾದ ಮಾರ್ಗನ ಯಾವುದು ಅಂತ ನಾನು ನಿಮಗೆ ಕಟಿಂಗ್ ಮಾಡಿ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ. ನೋಡಿ, ಬ್ಲೌಸ್ ಲೆಂತು 14.5 ಇದೆ. ಇದರಲ್ಲಿ ಚೆಸ್ಟು 34. ಈ ಚೆಸ್ಟ್ 34, ಬ್ಲೌಸ್ 14.5 ಇದ್ದಾಗ 11.5 ಇಂಚು ಡೀಪ್ ಇದು. 11.5 ಆಗಲಿ, 12 ಆಗಲಿ, 13 ಆಗಲಿ, ಈ ಥರ ಬಂದಾಗ ನಾವು ಏನು ಯಾವ ವಿಷಯನ ಗಮನದಲ್ಲಿಟ್ಟು ಬ್ಯಾಕ್ನ ಕಟಿಂಗ್ ಮಾಡಬೇಕು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಚೆಸ್ಟ್ 34, ಬ್ಲೌಸ್ ಲೆಂತು 14.5. ಇದನ್ನ ಗಮನದಲ್ಲಿಟ್ಕೊಂಡು ಈಗ ಬ್ಯಾಕ್ನ ಕಟಿಂಗ್ ಮಾಡೋಣ. 16.5 ಇಂಚು ಬ್ಲೌಸ್ ಲೆಂತು, ಚೆಸ್ಟು 34, 12 ಇಂಚು ನೆಕ್ ಡೀಪ್ ಇದ್ದಾಗ ನಾವು ಬ್ಯಾಕ್ನ ಕಟಿಂಗ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ವೀಕ್ಷಕರೇ, 14 ಇಂಚು ಬ್ಲೌಸ್ ಲೆಂತ್ ಇದ್ದಾಗ 12 ಇಂಚು ಡೀಪ್ ಮಾಡಿದ್ರೆ ನಮಗೆ ಉಳಿಕೆ ಎಷ್ಟು ಉಳ್ಕೊಳ್ಳುತ್ತೆ? ಬ್ಯಾಕ್ ಪಟ್ಟಿ ಇಲ್ಲಿ ಏನು ಉಳ್ಕೊಳ್ಳುತ್ತೆ ಪಟ್ಟಿಯಲ್ಲಿ? 14.5 ಇಂಚು 2 ಇಂಚು ಉಳ್ಕೊಳ್ಳುತ್ತೆ. ಆ 2 ಇಂಚು ನಮಗೆ ಮುಖ್ಯವಾಗಿ ಬೇಕು, ಆಯ್ತಾ. ಫಸ್ಟ್ 2 ಇಂಚು ವರ್ಕಿಂಗ್ ಮಾಡೋಣ. ಇದು ವೇಸ್ಟ್ ಲೈನು, ಇದು ನಮಗೆ ಏನು ಗ್ಯಾಪ್ ಉಳ್ಕೊಳ್ಳುತ್ತೋ ಅದು. ಈಗ ಬ್ಲೌಸ್ ಲೆಂತಲ್ಲಿ 12 ಇಂಚು ಡೀಪ್ ಇದೆ ಅಂದರೆ ನಾವು 14.5 ಇಂಚು ಬ್ಲೌಸ್ ಲೆಂತಲ್ಲಿ 13 ಇಂಚು ಮಾಡಿಕೊಳ್ಳೋಣ. 1.5 ಇಂಚು ಕಡಿಮೆ ಮಾಡಿದ್ದೀನಿ. ಶೋಲ್ಡ್ರು 14.5 ಇದರಲ್ಲಿ 7.25, 2ನೇ ಒಂದು ಭಾಗ. ನೆಕ್ ವಿಡ್ತು 3 ಇಂಚು, ನೆಕ್ ವಿಡ್ತು 3 ಇಂಚು ಮಡಗಿದ್ದೀನಿ. ಶೋಲ್ಡ್ರು 1.25. ಆ ಚಿತ್ರದಲ್ಲಿ ನೋಡಿದ್ದೀರಾ, ಸಣ್ಣ ಶೋಲ್ಡ್ರು 1.25, 1.5 ಇಂಚ್ ಇಲ್ಲ, 1.25 ಇರ್ತದೆ. ಈ ರೀತಿ ನಾವು ಮಾರ್ಕಿಂಗ್ ಮಾಡಬೇಕು. ಫಸ್ಟ್ ನೆಕ್ ವಿಡ್ತ್ ಮಾರ್ಕಿಂಗ್ ಮಾಡಬೇಕು. ಶೋಲ್ಡರ್ ನಮ್ಗೆ ಎಷ್ಟು ಬೇಕು? 1.5 ಬೇಕಾ, 1 ಬೇಕಾ, ನೆಕ್ ವಿಡ್ತ್ ಮಾಡ್ಕೋಬೇಕು. ಈಗ ನಾವು ನೆಕ್ ವಿಡ್ತ್ ಇನ್ನು 1 ಇಂಚ್ ಆಯ್ತು ಅಂತಂದ್ರೆ ನೆಕ್ ವಿಡ್ತ್ ಶೋಲ್ಡ್ರು ವಿಡ್ತು 1 ಇಂಚ್ ಆಯ್ತು ಅಂದ್ರೆ ನೆಕ್ ವಿಡ್ತ್ ಜಾಸ್ತಿ ಮಾಡ್ಕೋಬೇಕು. ಈಗ ಇದು ನಮ್ಗೆ 1 ಇಂಚ್ ಬೇಕು ಅಂದಾಗ ಇದನ್ನ 3.5 ಇಂಚ್ ಮಡಿಕೋಬೇಕು. ನಾನು ಇದು 3 ಇಂಚ್ ಮಡಗಿದ್ದೀನಿ. ಎಲ್ಲರೂ 1 ಇಂಚ್ ಹೊಲ್ಸ್ಕೊಳ್ಳೋಲ್ಲ, ಶೋಲ್ಡ್ರನ್ನ 1.25, 2 ಇಂಚ್ ಹೊಲ್ಸ್ಕೋತಾರೆ. ಆಗ ಅವ್ರಿಗೂ ಅನುಕೂಲ ಆಗಲಿ ಅಂದ್ಬಿಟ್ಟು ಇದನ್ನ 1.25 ಇಂಚ್ ಮಡಗಿದ್ದೀನಿ. 3 ಇಂಚು ನೆಕ್ ಬಿಡ್ತು, 1.25 ಇಂಚು ಶೋಲ್ಡರ್ ಬಿಡ್ತು ಮಡಗಿದ್ದೀನಿ. ಈ ರೀತಿ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಚೆಸ್ಟು 34, ಇಲ್ಲಿ ನಾವು 3.5 ಇಂಚು. ಶೋಲ್ಡ್ರಿಂದ ಆರ್ಮೋಲ್ ಡೌನು 5.5, 5.5 ಅಲ್ಲ 5.25 ಮಡಿಕೋಬೇಕು. 1/4 ಇಂಚ್ ಕಡಿಮೆ. ಇಲ್ಲಿ ನಾವು 1.25 ಮಡಗಿದ್ದೀವಿ, ಇಲ್ಲೂ 1.25 ಮಡ್ಕೋಬೇಕು. ಇಲ್ಲಿ 8 ಅಲ್ಲ 7.5 ಮಡಗಬೇಕು. ಅಂದ್ರೆ 4ನೇ ಒಂದು ಭಾಗ 34ಅಲ್ಲಿ 8.5, ಅದರಲ್ಲಿ 1 ಇಂಚ್ ಕಮ್ಮಿ. ಈಗ ನಾವು ಹಾರ್ಮೋಲ್ ಮಾರ್ಕಿಂಗ್ನ ಮಾಡೋಣ. ಹಾರ್ಮೋಲು 14.5 ಬರಬೇಕು. ಇದು ಮಾರ್ಕಿಂಗ್ ಮಾಡಿ ಅಳತೆ ಮಾಡಿದಾಗ ಎಷ್ಟು ಬಂತು? 6.25 ಬರ್ತಾ ಇದೆ. ಆಗ 3/4 ಇಂಚು ಕೆಳಗಡೆ ಇಳಿಸ್ತೀನಿ. ಏಳು ಕಾಲು ಈಗ ಕರೆಕ್ಟಾಗಿ ಬರ್ತಾ ಇದೆ. ಈ ರೀತಿ ನಾವು ಹಾರ್ಮೋಲ್ನ ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲೇನಿದೆಯಲ್ಲ ಲೆಂತ್ ಇದೆಯಲ್ಲ, ಈ ಅಗಲ 2.25 ಬಂದಿದೆ. 2.25 ಚೆಸ್ಟ್ ಜಾಸ್ತಿ ಆದಾಗ 2.5, 2.25 ಈ ರೀತಿ ಕಡಿಮೆ ಬರಬೇಕಿದು, ಜಾಸ್ತಿ ಬರಬಾರ್ದು.
ಕೆಲವೊಂದು ಟೈಮಲ್ಲಿ ನಾವು 2 ಇಂಚ್ ಕೊಟ್ಟಿರ್ತೀವಿ ಆರ್ಮೂಲ್, ಕೆಲವ್ರು ದಪ್ಪಗಿರ್ತಾರೆ, ಆರ್ಮೂಲ್ ಕಡಿಮೆ ಇರ್ತದೆ, ಅವ್ರಿಗೆಲ್ಲ ಕಮ್ಮಿ ಬರ್ತದೆ. ಆಗ ಈ ಒಂದು ಮೆಜರ್ಮೆಂಟ್ ಈ ರೀತಿ ನಾವು ನೋಡ್ಕೋಬೇಕು. ಈಗ 5.75 ಆರ್ಮಲ್ ಡೌನು ಬಂದಿದೆ, ತಪ್ಪಾಗಲ್ಲ, ಕರೆಕ್ಟಾಗಿ ಬರುತ್ತೆ. ವೀಕ್ಷಕರೇ, ಈ ಒಂದು ಮಾರ್ಕಿಂಗ್ ಅಲ್ಲಿ ತರ ಮಾಡಿಕೊಂಡು ವೇಸ್ಟ್ 29, 34 ಚೆಸ್ಟ್, 29 4ನೇ ಒಂದು ಭಾಗ 7.25 ಡಾಟ್ ಮಾರ್ಕಿಂಗ್ ಮಾಡಂಗಿಲ್ಲ. ಸೈಡು ಈ ಪಾಯಿಂಟ್ ಸೇರಿಸ್ಬೇಕಷ್ಟೇ, ಡಾಟ್ ಏನು ಹಿಡಿಯೋ ಹಾಗಿಲ್ಲ. ಆಗ ಫಿಟ್ಟಿಂಗು ನೀಟಾಗಿ ಬರುತ್ತೆ. ವೀಕ್ಷಕರೇ, 7.25 ಸೈಡ್ ಲೆಂತ್ ಬರ್ತದೆ. ಇದು ನಮಗೆ ಆರ್ಮೋಲು 7.25, 14.25 ಆರ್ಮೋಲು, ಸೈಡ್ ಲೆಂತ್ ನಮಗೆ 7.25 ಸಿಗ್ತಾ ಇದೆ. ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ. ಶೋಲ್ಡ್ರು 1.25, ನೆಕ್ ಬಿಡ್ತು 3. ಡೀಪು ನೀವು ಇನ್ನೂ ಹೆಚ್ಚು ಮಾಡ್ಕೋಬಹುದು. ಆದರೆ ಈ ಲೆಂತ್, ಈ ಹಾರ್ಮೋಲ್ ಇದೆಯಲ್ಲ, ಇದನ್ನ ನಮ್ಗೆ ಇಲ್ಲಿ 1.25 ಇಂಚ್ ಮಾತ್ರ ಮಡಿಕೋಬೇಕು. ಡೀಪ್ ಜಾಸ್ತಿ ಆದಾಗ ಹಾರ್ಮೋಲ್ನ ಅಗಲ ಈ ಪಾಯಿಂಟಿಂದ ಈ ಪಾಯಿಂಟ್ ಅಗಲ ಕಡಿಮೆ ಬರಬೇಕು. ಹಾಗೆ ಈ ಒಂದು ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟು ಇದು ಕಡಿಮೆ ಆಗ್ಬೇಕು ನೋಡಿ. ಇದರಲ್ಲಿ 3/4 ಇಂಚ್ ಅಷ್ಟೇ ಬರೋದು. ನಮಗೆ ಈ ಶೇಪ್ ಈ ರೀತಿ ಕೊಡ್ಕೋಬೇಕು. ಕಂಕ್ಳ ಹತ್ರ ಕರೆಕ್ಟಾಗಿ ಕುತ್ಕೊಂಡು ಟೈಟ್ ಆಗಿರುತ್ತೆ. ಈ ನೆಕ್ ಡೀಪ್ ಇದೆಯಲ್ಲ, ಇದು ನಾವು ಬ್ಲೌಸ್ ಲೆಂತ್ ಕಡಿಮೆ ಮಾಡ್ಕೊಂಡಾಗ, ಅವ್ರು ಬ್ಲೌಸ್ ಹಾಕೊಂಡಾಗ ಮತ್ತೆ ಅದು 14 ಇಂಚ್ ಬ್ಲೌಸ್, 14.25 ಇಂಚ್ ಬ್ಲೌಸ್ ಲೆಂತೆ ಬರೋದು. ಬ್ಲೌಸ್ ಹೊಲದ ಮೇಲೆ ಇದು ಬಟ್ಟೆ ಪೇಪರಲ್ಲಿ ಕಟ್ ಮಾಡಿದ್ರೆ ಬರಲ್ಲ, ಬಟ್ಟೆಲಿ ಕಟ್ ಮಾಡಿ ಹೊಲಿ ಬ್ಲೌಸ್ ಲೆಂತ್ ನಮಗೆ 14.25 ಇಂಚ ಬರುತ್ತೆ. ಹಾಕೊಂಡ್ಮೇಲೆ ಅವ್ರ ಮೈ ಮೇಲೆ ಈ ನೆಕ್ಕು ಅವ್ರು ಹಾಕೊಂಡ್ಮೇಲೆ 14.25 ಇಂಚು ರೆಡಿ ಬರುತ್ತೆ. ಏನಪ್ಪ 1.25 ಇಂಚ್ ಕಮ್ಮಿ ಮಾಡ್ಬಿಟ್ಟು 14.25 ಇಂಚು ಬಂದ್ಬಿಡ್ತದ ಬ್ಲೌಸು ಅಂತ ಹಾಕಿ ನೋಡಿ. ಒಂದ್ಸಲ ನೀವು ಟ್ರೈ ಮಾಡಿ. ಒಂದು 20 ರೂಪಾಯಿ ಲೈನಿಂಗ್ ಬಟ್ಟೆ, ಅದರಲ್ಲೇ ಬ್ಲೌಸ್ ಕಟಿಂಗ್ ಮಾಡ್ಕೊಂಡು ಹೊಲೋದು ನೋಡಿ. 1.25 ಇಂಚ್ ಕಮ್ಮಿ ಮಾಡಿದ್ದೀನಿ. ಆ ರೀತಿ ಕಮ್ಮಿ ಮಾಡಿಕೊಂಡು 5.25 ಅಡಿ ಎತ್ತರ ಇದ್ದಾಗ ನಾವು ಈ ರೀತಿ ಬ್ಯಾಕ್ ಕಟ್ ಮಾಡಿಕೊಂಡು, ಫ್ರಂಟ್ ಮಾಮೂಲಿ ಹೆಂಗೆ ಕಟ್ ಮಾಡಿದ್ರೆ ಹಾಗೆ ಕಟ್ ಮಾಡಿ, ಫ್ರಂಟ್ ಯಾವ ರೀತಿ ಕಟ್ ಮಾಡಿದ್ರೆ ಹಾಗೆ ಕಟ್ ಮಾಡ್ಕೊಳ್ಳಿ. ಈ ಲೆಂತ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರಂಟ ಬೆಲ್ಟ್ ಪಟ್ಟಿ ಹೆಂಗ್ ಯಾವ್ದು ಪ್ರಿನ್ಸಸ್ ಕಟ್ ಮಾಡ್ಕೋತಿರೋ ಅಥವಾ 3 ಡಾಟ್ 4 ಡಾಟ್ ಯಾವ ಥರ ಮಾಡ್ಕೋತಿರೋ ಮಾಡ್ಕೊಳ್ಳಿ. ಈ ಲೆಂತ್ಗೆ ನೀವು ಫ್ರಂಟ್ನ ಅಡ್ಜಸ್ಟ್ ಮಾಡಿಕೊಂಡು ಬ್ಯಾಕ್ನ ಈ ರೀತಿ ಕಟ್ ಮಾಡಿಕೊಂಡು, ಡೀಪ್ ನೆಕ್ ಇದ್ದಾಗ ಎಷ್ಟೇ ಡೀಪ್ ಇರಲಿ, ಈ ಥರ ಡೀಪ್ ಜಾಸ್ತಿ ಆದಾಗ ಶೋಲ್ಡ್ರಿಂದ ಬಸ್ಟ್ ಲೈನು 8.25 ಇತ್ತು. ಶೋಲ್ಡ್ರಿಂದ ಬಸ್ಟ್ ಲೈನು 8.25, 12.25 ಇಂಚ್ ಡೀಪ್ ಇದ್ದಾಗ ನಮಗೆ 3.25 ಇಂಚ್ ಗ್ಯಾಪ್ ಬರೋದಿಲ್ಲ. ಹಾಗಾಗಿ ನಾನು ಬ್ಲೌಸ್ ಲೆಂತ್ ಕಮ್ಮಿ ಮಾಡಿದ್ಮೇಲೆ ನಮಗೆ 2 ಇಂಚು ಬರುತ್ತೆ. ನಾವು ಈ ಥರ ಬ್ಲೌಸ್ ಲೆಂತ್ ಕಮ್ಮಿ ಮಾಡ್ಕೊಂಡಾಗ ಫಿಟ್ಟಿಂಗ್ ನಮಗೆ ಕರೆಕ್ಟಾಗಿ ಬರುತ್ತೆ. ನಾವು ಬ್ಲೌಸ್ ಕಟಿಂಗ್ ಮಾಡ್ಬೇಕಾದ್ರೆ ಬ್ಲೌಸ್ ಲೆಂತು 14.25, ಡೀಪು 12.25, ಅದ್ರ ಲೆಕ್ಕ ಮಾಡಿಕೊಂಡು 16.25 12.25 ಕಳೆದ್ರೆ ಏನು ಉಳ್ಕೊಳ್ಳುತ್ತೆ ಕೆಳಗಡೆ, ಇದು ಈ ಅಳತೆ ಮಾತ್ರ ನಮಗೆ ಮುಖ್ಯ. ಹಾಗೆ ಬ್ಲೌಸ್ ಲೆಂತ್ ಕಮ್ಮಿ ಮಾಡಿಬಿಟ್ಟು ಬ್ಯಾಕ್ನ ಈ ಥರ ಕಟ್ ಮಾಡಿ ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ವೀಕ್ಷಕರೇ, ನಾನು ಇದನ್ನು ತೋರಿಸಿದ್ರಲ್ಲಿ ನಿಮ್ಗೆ ಏನೋ ಅನುಮಾನ ಇದ್ದರೆ ನನಗೆ ಕಮೆಂಟ್ ಮಾಡಿ. ಅದಕ್ಕೆ ಇನ್ನೂ ಒಂದು ವಿಡಿಯೋ ನಾನು ವಿಸ್ತಾರವಾಗಿ ತಿಳಿಸ್ತೀನಿ. ನಾನು ಈ ವಿಡಿಯೋಗಳು ಮಾಡಬೇಕು ಅಂತ ಆಸೆ, ಅದೇ ಏನು ಮಾಡೋದು, ಕೆಲಸ ಜಾಸ್ತಿ ಇರೋದ್ರಿಂದ ನನ್ನ ಸಮಯನ ವಿಡಿಯೋ ಮಾಡೋಕ್ಕೆ ವಿನಿಯೋಗಿಸೋಕೆ ಕಷ್ಟ ಆಗುತ್ತೆ. ಆದರೂ ಈ ವಿಷಯ ತಿಳಿಸ್ಬೇಕು ಅಂತ ನಾನು ಭಾಳ ಆಸೆ ಇತ್ತು, ಅದಕ್ಕೆ ಇದನ್ನು ತಿಳಿಸಿದ್ದೀನಿ. ನೀವು ಒಂದು ಸತ ಟ್ರೈ ಮಾಡಿ ನೋಡಿ. ನೀವು ಟೈಲರ್ಗಳು ಈ ರೀತಿ ಬ್ಯಾಕ್ನ ಮಾರ್ಕಿಂಗ್ ಮಾಡಿಕೊಂಡು ಮಾಮೂಲಿಯಾಗಿ ಫ್ರಂಟ್ ಕಟ್ ಮಾಡಿಕೊಂಡು ಹೊಳೋದು ನೋಡಿ. ಫಿಟ್ಟಿಂಗ್ ಯಾವ್ದು ಬರುತ್ತೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೇನಾರ ಪ್ರಶ್ನೆಗಳಿದ್ರೆ ನಾನು ಕೇಳಿ, ನಾನು ಸಾಧ್ಯವಾದಷ್ಟು ಅದನ್ನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಧನ್ಯವಾದ.